ಲೈಫಲ್ಲಿ ನಾವು ಎಷ್ಟೇ ಎಮೋಷ್ನಲಿ ಫಿಟ್ ಆಗಿದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಕೆಲವೊಂದು ಸಿಚುವೇಷನ್ನಲ್ಲಿ ಕೆಲವೊಬ್ಬರು ಆಡೋ ಮಾತುಗಳಿಂದ ನಾವು ಮತ್ತೆ ಡೌನ್ ಆಗಿಬಿಡ್ತೀವಿ. ನಮ್ಮ ಎನರ್ಜಿ ಕೂಡ ಡೌನ್ ಆಗಿಬಿಡುತ್ತೆ. ಸೊ ಅದನ್ನು ನಾವೇ ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಮಾಡ್ಕೋಬೇಕಂದ್ರೆ ಲೈಫಲ್ಲಿ ನಾವು ಬ್ಯುಸಿ ಆಗಬೇಕು. ಸೊ ಬ್ಯುಸಿ ಆಗಬೇಕು ಅಂದರೆ ಹೊರಗಡೆ ಹೋಗಿ ದುಡಿಬೇಕು ಅಂತಲೇ ಏನಿಲ್ಲ. ನಮಗೆ ಏನು ಖುಷಿ ಕೊಡುತ್ತೋ, ನಮ್ಮ ಫ್ಯಾಮಿಲಿಗೆ ಏನು ಒಳ್ಳೆಯದು, ನಮ್ಮ ಒಂದು ಫ್ಯಾಷನ್ ಏನಿದೆ, ಸೊ ಅದ್ರ ಕಡೆ ಗಮನ ಕೊಡ್ತಾ ನಮಗೆ ಇಷ್ಟ ಆಗೋ ಥರ ನಾವು ಲೈಫ್ನ ಲೀಡ್ ಮಾಡಿದರೆ ಆಬ್ವಿಯಸ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಲೈಫಲ್ಲಿ ಬ್ಯುಸಿಯಾಗಿರಿ. ಸೊ ಅದಕ್ಕೋಸ್ಕರ ಅಂತಲೇ ನಾನಿವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇವತ್ತು ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಸಖತ್ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ಏನಿಲ್ಲ, ಚುರುಮುರಿನ ನೆನೆಸ್ಬಿಟ್ಟು ತೊಗೊಳ್ಳಿ. ಅದಾದಮೇಲೆ ಅದನ್ನ ನೀರೆಲ್ಲ ತೆಗೆದುಬಿಟ್ಟು ಚುರುಮುರಿ ಅಷ್ಟೇ ತೊಗೊಂಡು ಅದಕ್ಕೆ 2 ಬೇಯಿಸಿರೋ ಬಟಾಟಿನ ಹಾಕ್ಕೊಳ್ಳಿ, ಸ್ಮ್ಯಾಶ್ ಮಾಡಿ. ಹಾಗೆ ಸ್ವಲ್ಪ ಚಾಟ್ ಮಸಾಲ, ಕ್ಯಾರೆಟು, ಬೀನ್ಸು, ಬಟಾಣಿ ಏನೇನಿರುತ್ತೆ ವೆಜಿಟೇಬಲ್ಸ್ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಎಳ್ಳು ಆಪ್ಷನಲ್. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಲಿಂಬೆ ರಸ, ಹಾಗೆ ಕೋಟಿಂಗ್ ಅಂತ ಹೇಳ್ಬಿಟ್ಟು ಒಂದು 2ರಿಂದ 3 ಸ್ಪೂನು ಅಥವಾ ನಿಮ್ಮ ಒಂದು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಕಾರ್ನ್ಫ್ಲವರ್ ಹಿಟ್ಟು ಕೂಡ ಹಾಕ್ಕೋಬೋದು. ಸೊ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪನೂ ನೀರು ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಚುರುಮುರಿ ಏನು ನೆನೆಸಿರುತ್ತೆ ಅದರಲ್ಲೇ ಕಲಿಸ್ಕೊಂಡು ನಿಮಗೆ ಯಾವ ಥರ ಶೇಪಿಗೋ ಆ ಥರ ನೀವು ಶೇಪ್ನ ಮಾಡ್ಕೊಂಡ್ಬಿಟ್ಟು ಈ ಥರ ಕರಿಯೋದು. ನಾನು ಬಜ್ಜಿ ಥರ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ನಿಮ್ಮ ಮಕ್ಕಳಿಗೆ ಫಿಂಗರ್ ಚಿಪ್ಸ್ ಇರುತ್ತಲ್ವ, ಆ ಥರ ಕೂಡ ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.